ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದ ವಿಶೇಷ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ನಟಿ ಆಲಿಯಾ ಭಟ್ ಆಕೆಯ ಮಾಜಿ ಆಪ್ತ ಸಹಾಯಕಿಯನ್ನ ಬೆಂಗಳೂರಿನಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಏನಾಯ್ತು? ಆಲಿಯಾ ಭಟ್ ಅವರ ಆಪ್ತ ಸಹಾಯಕಿಯನ್ನ ಅರೆಸ್ಟ್ ಮಾಡುವಂಥದ್ದೇನು? ಕಂಪ್ಲೇಂಟ್ ಕೊಟ್ಟವ್ರು ಯಾರು? ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಇದರ ಡೀಟೇಲ್ ರಿಪೋರ್ಟನ್ನು ಇವತ್ತಿನ ಈ ವಿಶೇಷ ಡಿಜಿಟಲ್ ಕಾಂಟೆಂಟ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿದೆ, ಆಲಿಯಾ ಭಟ್ ರಣಬೀರ್ ಕಪೂರ್ ಅವರನ್ನ ಮದುವೆಯಾಗಿ ರಹಾ ಅನ್ನೋ ಮುದ್ದಾದ ಮಗುವಿನ ಜೊತೆಗೆ ಒಳ್ಳೆ ಸಂಸಾರವನ್ನು ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಸಿನಿಮಾ ರಂಗದಲ್ಲೂ ಕೂಡ ಆಕ್ಟಿವ್ ಇದ್ದಾರೆ. ನಟಿ ಆಲಿಯಾ ಭಟ್ ನಟನೆಯ ಆಲ್ಫಾ ಚಿತ್ರ ತೆರೆ ಕಾಣೋದು ಬಾಕಿ ಇದೆ. ಹಾಗೆ ಅವರ ಪತಿ ರಣಬೀರ್ ಕಪೂರ್ ಅವರ ಜೊತೆಯಲ್ಲೇನೆ ಸಂಜಯ್ ಲೀಲಾ ಬನ್ಸಾಲಿ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವ ಲವ್ ಅಂಡ್ ವಾರ್ ಚಿತ್ರಕ್ಕೋಸ್ಕರನೂ ಕೂಡ ಆಲಿಯಾ ಭಟ್ ಅವರ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಸಿನಿಮಾ ರಂಗ ಜೊತೆಗೆ ಪರ್ಸನಲ್ ಲೈಫ್ ಎರಡರಲ್ಲೂ ಖುಷಿಯಾಗಿರುವ ಆಲಿಯಾ ಭಟ್ ಅವರಿಗೆ ಅವರ ಮಾಜಿ ಆಪ್ತ ಸಹಾಯಕಿಯೇ ಮೋಸ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಜುಹು ಪೊಲೀಸ್ ಸ್ಟೇಷನ್ ಅಲ್ಲಿ ಜನವರಿ ತಿಂಗಳಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ಆಲಿಯಾ ಭಟ್ ಅವರ ತಾಯಿ ಸೋನಿ ರಾಸ್ದಾನ್ ಅವರು ನೀಡಿದ ಕಂಪ್ಲೇಂಟ್ ಇದು. ಆಲಿಯಾ ಭಟ್ ಅವರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಅವರ ಆಪ್ತ ಸಹಾಯಕಿ ವೇದಿಕಾ ಪ್ರಕಾಶ್ ಶೆಟ್ಟಿ ಅನ್ನುವರು ಆಲಿಯಾ ಭಟ್ ಅವರಿಗೆ ವಂಚಿಸಿದ್ದಾರೆ, ಈಕೆಯನ್ನ ಹಿಡಿದು ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಆಲಿಯಾ ಭಟ್ ಅವರ ತಾಯಿ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ ಜನವರಿ ತಿಂಗಳಲ್ಲಿ. ಜನವರಿ 23ಕ್ಕೆ ಮುಂಬೈನ ಜುಹು ಪೊಲೀಸ್ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ ಆದ ಈ ಕೇಸ್ ಅಂದಿನಿಂದ ಈಗಿನವರೆಗೆ ಅಂದ್ರೆ ಜುಲೈ ತಿಂಗಳವರೆಗೆ ವೇದಿಕಾ ಹುಡುಕಾಟದಲ್ಲಿರ್ತಾರೆ ಜುಹು ಪೊಲೀಸರು. ವೇದಿಕಾ ಪ್ರಕಾಶ್ ಶೆಟ್ಟಿ ಇನ್ಫ್ಯಾಕ್ಟ್ ಆಲಿಯಾ ಭಟ್ ಅವರ ಬಹುತೇಕ ಸಿನಿಮಾಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನ ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದ ಆಕೆ. ಜೊತೆಗೆ ನಿಮಗೆ ಗೊತ್ತಿರಬಹುದು, 2021ರಲ್ಲಿ ಆಲಿಯಾ ಭಟ್ ಅವರು ಅವರದ್ದೇ ಆದ ಒಂದು ಪ್ರೊಡಕ್ಷನ್ ಹೌಸ್ ಕೂಡ ಪ್ರಾರಂಭ ಮಾಡಿದ್ರು, ಎಟರ್ನಲ್ ಸನ್ಶೈನ್ ಪ್ರೊಡಕ್ಷನ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ. ಇದರ ಬಹುತೇಕ ಜವಾಬ್ದಾರಿಯನ್ನ ಆಲಿಯಾ ಭಟ್ ಅವರ ಆ ಕಾಲದ ಆಪ್ತ ಸಹಾಯಕಿಯಾಗಿದ್ದ ವೇದಿಕಾ ಪ್ರಕಾಶ್ ಶೆಟ್ಟಿ ಅವರೇನೆ ಮ್ಯಾನೇಜ್ ಮಾಡ್ತಾ ಇದ್ರು. ಅಂದರೆ ಪ್ರೊಡಕ್ಷನ್ ಹೌಸ್ಗೆ ಸಂಬಂಧಪಟ್ಟ ಈವೆಂಟ್ಗಳನ್ನು ಅರೇಂಜ್ ಮಾಡೋದು, ಹಾಗೆ ಆಲಿಯಾ ಭಟ್ ಅವರ ಟ್ರಾವೆಲ್ ಬುಕಿಂಗ್ಸ್ಗಳನ್ನ ಮಾಡೋದು, ಅಂದರೆ ಫ್ಲೈಟ್ ಇರಬಹುದು ಅಥವಾ ಆಕೆಯ ಟ್ರಾವೆಲ್ ವ್ಯವಸ್ಥೆಗಳನ್ನು ಮಾಡೋದು, ಅದಕ್ಕೆ ಬೇಕಾದ ಖರ್ಚು ವೆಚ್ಚಗಳನ್ನು ಮ್ಯಾನೇಜ್ ಮಾಡೋದು. ಇದರ ಜೊತೆಗೆ ಈ ಪ್ರೊಡಕ್ಷನ್ ಹೌಸ್ನಿಂದ ಅನೇಕ ಈವೆಂಟ್ಗಳು ಮೀಟಿಂಗ್ಗಳನ್ನು ಅರೇಂಜ್ ಮಾಡೋದು, ಈ ಎಲ್ಲ ಜವಾಬ್ದಾರಿ ಆಲಿಯಾ ಭಟ್ ಅವರ ಆಪ್ತ ಸಹಾಯಕಿಯಾಗಿದ್ದ ಇದೇ ವೇದಿಕಾ ಪ್ರಕಾಶ್ ಶೆಟ್ಟಿ ಅವರು ನಿರ್ವಹಿಸ್ತಾ ಇದ್ರು. ಸಹಜವಾಗಿ ಈ ಎಲ್ಲ ಕಾರ್ಯಗಳಿಗೆ ಸಂಬಂಧಪಟ್ಟ ಹಣಕಾಸಿನ ವ್ಯವಹಾರಗಳನ್ನು ಕೂಡ ನೋಡ್ಕೊಳ್ತಾ ಇದ್ದಿದ್ದು ಇದೇ ವೇದಿಕಾ. ಇನ್ನು ವರ್ಷಾನುಗಟ್ಲೆ ಆಲಿಯಾ ಭಟ್ ಅವರ ಜೊತೆಯಲ್ಲಿ ಕೆಲಸ ಮಾಡಿಕೊಂಡು ಎಲ್ಲ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದ ಕಾರಣಕ್ಕೇನೆ ವೇದಿಕಾ ಮೇಲೆ ಆಲಿಯಾ ಭಟ್ ಅವರಿಗೆ ಮಾತ್ರವಲ್ಲ, ಇಡೀ ಅವರ ಕುಟುಂಬಸ್ಥರಿಗೇನೆ ಅಪಾರವಾದ ನಂಬಿಕೆ ಇತ್ತು. ಹೆಚ್ಚಿನ ವಿಚಾರಣೆ, ಎಲ್ಲೆಷ್ಟು ಖರ್ಚಾಯಿತು, ಎಲ್ಲೆಷ್ಟು ಬ್ಯಾಲೆನ್ಸ್ ಇದೆ, ಇದರ ವಿಚಾರಣೆಯನ್ನು ನಡೆಸ್ತಿರ್ಲಿಲ್ಲ, ನಂಬಿಕೆ ಇತ್ತು ಆಕೆ ಮೇಲೆ ಅಂತ ಕೂಡ ಕಂಪ್ಲೇಂಟ್ ಕೊಡೋ ಸಂದರ್ಭದಲ್ಲಿ ಆಲಿಯಾ ಭಟ್ ಅವರ ತಾಯಿ ಸೋನಿ ಮಾತನಾಡಿದ್ದಾರೆ. ಕಂಪ್ಲೇಂಟ್ ಕೊಡೋ ಹೊತ್ತಿಗೆ ಆಗಿದ್ದೇನು ಅಂದ್ರೆ ಬರೋಬ್ಬರಿ 77 ಲಕ್ಷ ರೂಪಾಯಿ, ಆಲಿಯಾ ಭಟ್ ಅವರಿಗೆ ಸಂಬಂಧಪಟ್ಟ 77 ಲಕ್ಷ ರೂಪಾಯಿಯನ್ನ ಮಿಸ್ಅಪ್ರಾಪ್ರಿಯೇಟ್ ಮಾಡಿದ್ದಾರೆ ವೇದಿಕಾ ಅಂತ ಹೇಳಿ ಕಂಪ್ಲೇಂಟ್ ನಲ್ಲಿ ಕೊಡಲಾಗಿದೆ. ಅಂದ್ರೆ ಫ್ಲೈಟ್ ಬುಕ್ಕಿಂಗ್ ಅಲ್ಲಿ, ಟಿಕೆಟ್ಸ್ ಬುಕ್ಕಿಂಗ್ ಅಲ್ಲಿ, ಈವೆಂಟ್ ಅರೇಂಜ್ ಮಾಡೋ ಸಂದರ್ಭದಲ್ಲಿ, ಹಾಗೆ ಮೀಟಿಂಗ್ಗಳ ಖರ್ಚು ವೆಚ್ಚದಲ್ಲಿ, ಹಾಗೆ ಪ್ರೊಡಕ್ಷನ್ ಹೌಸ್ ಅದರ ಬಿಲ್ಗಳಲ್ಲಿ ಸಾಕಷ್ಟು ಉಲ್ಟಾ ಸೀದಾ ಲೆಕ್ಕವನ್ನ ಕೊಟ್ಟಿದ್ದಾರೆ ವೇದಿಕಾ ಅನ್ನೋದು ಬಹಳ ನಂತರದಲ್ಲಿ. ಅಂದರೆ 2021ರಲ್ಲೇ ಪ್ರೊಡಕ್ಷನ್ ಹೌಸ್ ಆರಂಭ ಆಗಿದ್ರು ಕೂಡ 2-3 ವರ್ಷಗಳ ಕಾಲ ವೇದಿಕಾ ಅವರೇನೆ ಇದನ್ನು ಮ್ಯಾನೇಜ್ ಮಾಡ್ತಾ ಇದ್ರು ಕೂಡ ಈ ಬಗ್ಗೆ ಅವರಿಗೆ ಅನುಮಾನ ಬಂದಿದ್ದು 2024ರ ಕೊನೆ ಹಂತದಲ್ಲಿ ಡಿಸೆಂಬರ್ ಹೊತ್ತಿಗೆ. ಅದಾದಮೇಲೆ ಒಂದು ಆಡಿಟ್ ಮಾಡಿಸ್ತಾರೆ, ಲೆಕ್ಕಾಚಾರಗಳನ್ನು ಕರೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋದನ್ನು ಪರಿಶೀಲನೆ ಮಾಡ್ತಾರೆ. ಆಗ ವೇದಿಕಾ ಸುಮಾರು ಬಿಲ್ಗಳಲ್ಲಿ ವಂಚನೆ ಮಾಡಿರೋದು ಗೊತ್ತಾಗುತ್ತೆ. ಅಂದರೆ 1-2 ಬಿಲ್ ಮಾಡಿರೋದು, ಕೆಲ ಫೇಕ್ ಬಿಲ್ಗಳನ್ನು ಕೂಡ ಕಂಪನಿ ಹೆಸರಲ್ಲಿ ಕ್ರಿಯೇಟ್ ಮಾಡಿರೋದು, ಆ ಮೂಲಕ ಕಂಪನಿಯ ಅಥವಾ ಆಲಿಯಾ ಭಟ್ ಅವರ ಹಣವನ್ನು ಈಕೆ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಕೇವಲ ಈ ಪ್ರೊಡಕ್ಷನ್ ಹೌಸ್ನ ಹಣ ಮಾತ್ರವಲ್ಲ, ಆಲಿಯಾ ಭಟ್ ಅವರ ವೈಯಕ್ತಿಕ ಖಾತೆಯಲ್ಲಿದ್ದ ಹಣವನ್ನು ಕೂಡ ಬಹುತೇಕ ಮ್ಯಾನೇಜ್ ಮಾಡ್ತಾ ಇದ್ದಿದ್ದು ಈ ವೇದಿಕಾ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಪ್ರೊಡಕ್ಷನ್ ಹೌಸ್ನದ್ದು ಜೊತೆಗೆ ಆಲಿಯಾ ಭಟ್ ಅವರ ಖಾಸಗಿ ಹಣವನ್ನು ಕೂಡ, ಅವರ ಪರ್ಸನಲ್ ಹಣವನ್ನು ಕೂಡ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ವೇದಿಕಾ ಅಂತ ಹೇಳಿ ಆಲಿಯಾ ಭಟ್ ಅವರ ತಾಯಿ ಸೋನಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ.
ಜನವರಿಯಲ್ಲಿ ಕಂಪ್ಲೇಂಟ್ ಲಾಡ್ಜ್ ಆಯಿತು, ಅರೆಸ್ಟ್ ಆಗಿದ್ದು ಇವಾಗ್ಲ. ಹಾಗೆ ಈ ವೇದಿಕಾ ಆಲಿಯಾ ಭಟ್ ಅವರ ಆಪ್ತ ಸಹಾಯಕಿಯಾಗಿದ್ದ ವೇದಿಕಾಗೂ ಬೆಂಗಳೂರಿಗೆ ಏನು ಕನೆಕ್ಷನ್, ಬೆಂಗಳೂರಿನಲ್ಲಿ ಯಾಕೆ ಈಕೆ ಅರೆಸ್ಟ್ ಆದ್ಲು ಅಂತ ಹೇಳಿ ಅನುಮಾನ ಬರಬಹುದು. ಯಾವಾಗ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೋ, ಕಂಪ್ಲೇಂಟ್ ರಿಜಿಸ್ಟರ್ ಆಗೋಕೆ ಮುಂಚೆನೆ ಅಂದರೆ ಯಾವಾಗ ಕೂರಿಸ್ಕೊಂಡು ಲೆಕ್ಕಾಚಾರಗಳನ್ನು ಕೇಳ್ತಾರೆ, ಈಕೆ ಮಾಡಿರುವ ಈ ಎಡವಟ್ಟುಗಳು ಅಥವಾ ಹಣವನ್ನು ಲಪಟಾಯಿಸಿರೋದು ಗೊತ್ತಾಗುತ್ತೆ ಆಲಿಯಾ ಭಟ್ ಹಾಗೆ ಆಕೆಯ ತಾಯಿಗೆ, ಆಗ್ಲೇ ಈ ವೇದಿಕಾ ಪ್ರಕಾಶ್ ಶೆಟ್ಟಿ ಎಸ್ಕೇಪ್ ಆಗ್ತಾರೆ. ಜನವರಿಯಿಂದ ಸತತವಾಗಿ ಆಕೆಯ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಮುಂಬೈನ ಜುಹು ಪೊಲೀಸ್ ಠಾಣೆಯ ಪೊಲೀಸರು. ಆದರೆ ಈಕೆಯ ಸುಳಿವೇ ಪತ್ತೆ ಆಗಿರೋದಿಲ್ಲ. ಒಂದು ಬಾರಿ ಆಕೆ ಕರ್ನಾಟಕದ ಬೆಂಗಳೂರಿಗೆ ಬಂದಿದ್ದಾಳೆ ಅನ್ನೋ ಮಾಹಿತಿ ಇರುತ್ತೆ, ಇಲ್ಲಿ ಬಂದು ಹುಡುಕಾಟ ನಡೆಸಿದ್ರೆ ನಂತರದಲ್ಲಿ ರಾಜಸ್ಥಾನಕ್ಕೆ ಹೋಗಿದ್ದಾಳೆ ಅನ್ನೋ ಮಾಹಿತಿ ಬರುತ್ತೆ, ರಾಜಸ್ಥಾನದಿಂದ ನಂತರ ಪುಣೆ, ಕೇರಳ, ಹೀಗೆ ದಿನಕ್ಕೊಂದು ಕಡೆಗಳಲ್ಲಿ ಸ್ಥಳವನ್ನು ಬದಲಾವಣೆ ಮಾಡ್ತಾ ಜನವರಿಯಿಂದ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇರ್ತಾಳೆ ವೇದಿಕಾ ಪ್ರಕಾಶ್ ಶೆಟ್ಟಿ. ಕಡೆಗೆ ಬೆಂಗಳೂರಿನಲ್ಲೇನೆ ಈಕೆ ಇದ್ದಾಳೆ ಅನ್ನೋ ಖಚಿತ ಮಾಹಿತಿ ಲಭ್ಯವಾದ ನಂತರದಲ್ಲಿ ಪೊಲೀಸರು ಅಂದರೆ ಜುಹು ಪೊಲೀಸರು ಬೆಂಗಳೂರಿಗೆ ಬಂದು ವೇದಿಕಾಳನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇವತ್ತು ಬೆಳಗ್ಗೆ ಗೊತ್ತಾಗಿದೆ. ವೀಕ್ಷಕರೇ, ಸೆಲೆಬ್ರಿಟಿಗಳ ಜೀವನ ಕೂಡ ಸುಲಭ ಇಲ್ಲ. ಸಾಕಷ್ಟು ಈವೆಂಟ್ಗಳನ್ನು ಮಾಡ್ತಾ ಇರ್ತಾರೆ. ಕೇವಲ ಚಿತ್ರ ಅಥವಾ ಚಿತ್ರಕ್ಕೆ ಸಂಬಂಧಪಟ್ಟ ಚಿತ್ರೀಕರಣ, ಅದರ ಪ್ರಮೋಷನ್ ಆಕ್ಟಿವಿಟಿ ಮಾತ್ರ ಅಲ್ಲ, ಸಾಕಷ್ಟು ಬ್ರ್ಯಾಂಡ್ಗಳಿಗೆ ಅವರು ಅಂಬಾಸಿಡರ್ ಆಗಿರ್ತಾರೆ, ಅಡ್ವರ್ಟೈಸ್ಮೆಂಟ್ಗಳಲ್ಲಿರುತ್ತೆ, ಹಾಗೆ ಈವೆಂಟ್ಗಳು ನಡೀತಾ ಇರುತ್ತೆ. ಆಲಿಯಾ ಭಟ್ ಅಂತವರು ಪ್ರೊಡಕ್ಷನ್ ಹೌಸ್ಗಳನ್ನು ತೆಗೆದಿರ್ತಾರೆ. ಇದೆಲ್ಲವನ್ನ ಮ್ಯಾನೇಜ್ ಮಾಡೋದು ಸುಲಭದ ವಿಚಾರ ಕೂಡ ಅಲ್ಲ. ಇದೆಲ್ಲವನ್ನ ಮ್ಯಾನೇಜ್ ಮಾಡಲಿಕ್ಕೆ ಅಂತ ಹೇಳಿ ಅವರು ನಂಬೋದು ಕೂಡ ತೀರಾ ಆಪ್ತರು ಅನ್ಸ್ಕೊಂಡವರನ್ನ, ಹಾಗೆ ಬಹಳ ವರ್ಷಗಳಿಂದ ಅವರನ್ನು ನೋಡ್ಕೊಂಡು ಬಂದು ವಿಶ್ವಾಸ ಸಂಪಾದನೆ ಮಾಡಿದವರನ್ನ ಮಾತ್ರ ತಮ್ಮ ಹತ್ತಿರಕ್ಕೆ ಬಿಟ್ಕೊಳ್ತಾರೆ. ಜೊತೆಗೆ ತಮ್ಮ ರೆಸ್ಪಾನ್ಸಿಬಿಲಿಟಿಯನ್ನು, ಅದರಲ್ಲೂ ಹಣಕಾಸಿನ ಜವಾಬ್ದಾರಿಯನ್ನು ಅಂಥವ್ರಿಗೆ ಶೇರ್ ಮಾಡ್ತಾರೆ. ಅಂಥದ್ರಲ್ಲಿ ಆಲಿಯಾ ಭಟ್ ಹಾಗೆ ಆಕೆಯ ಇಡೀ ಕುಟುಂಬಸ್ಥರ ವಿಶ್ವಾಸವನ್ನು ಸಂಪಾದನೆ ಮಾಡಿದ್ದ ಈ ವೇದಿಕಾ ಪ್ರಕಾಶ್ ಶೆಟ್ಟಿ ಹೀಗೆ ವಂಚನೆ ಮಾಡ್ತಾರೆ ಅಂತ ಹೇಳಿ ಬಹುಶಃ ಆಲಿಯಾ ಭಟ್ ಅವರು ಕೂಡ ಊಹೆ ಮಾಡಿರ್ಲಿಕ್ಕಿಲ್ಲ. ಬರೋಬ್ಬರಿ 77 ಲಕ್ಷದಷ್ಟು ಹಣವನ್ನ ಈಕೆ ಲಪಟಾಯಿಸಿದ್ದಾಳೆ ಅಂತ ಹೇಳಿ ಲೆಕ್ಕ ಕೊಟ್ಟಿದ್ದಾರೆ ಪೊಲೀಸರು. ಈಗ ಸದ್ಯಕ್ಕೆ ವೇದಿಕಾಳನ್ನ ವಶಕ್ಕೆ ಪಡೆದಿದ್ದಾರೆ. ಆಕೆಯ ವಿಚಾರಣೆ ನಂತರದಲ್ಲಿ ಇದು ಕೇವಲ ವೇದಿಕಾ ಒಬ್ಬಳಿಂದ ಆದ ಕೃತ್ಯನ ಅಥವಾ ಕೇವಲ 77 ಲಕ್ಷ ಹಣ ಮಾತ್ರನ ಚೀಟ್ ಮಾಡಿರೋದು, ಇದಕ್ಕಿಂತ ಹೆಚ್ಚಿನದೇನಾದರೂ ಆಗಿದೆಯಾ, ಪ್ರೊಡಕ್ಷನ್ ಹೌಸ್ ಹಾಗೆ ಆಲಿಯಾ ಭಟ್ ಅವರ ಖಾಸಗಿ ಕೆಲ ಕಾರ್ಯಕ್ರಮಗಳು, ಈ ವಿಚಾರದಲ್ಲಿ ಮತ್ತಷ್ಟೇನಾದರೂ ಎಡವಟ್ಟುಗಳನ್ನು ಈ ವೇದಿಕಾ ಮಾಡಿದ್ದಾಳ ಅನ್ನೋದನ್ನು ಪೊಲೀಸರು ತನಿಖೆಯಿಂದ ಬಯಲಿಗೆ ತರೋದು ಬಾಕಿ ಇದೆ. ಹಾಗೆ ನಾನು ಆಗಲೇ ಹೇಳಿದಾಗೆ ಕೇವಲ ವೇದಿಕಾ ಒಬ್ಬಳೇನ ಇದರಲ್ಲಿ ರೆಸ್ಪಾನ್ಸಿಬಲ್, ಈಕೆಗೆ ಸಹಾಯ ಬೇರೆ ಯಾರಾದರೂ ಮಾಡಿದ್ರಾ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ವಿಚಾರಣೆಯನ್ನ ಮಾಡೋದು ಬಾಕಿ ಇದೆ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಾಂಟೆಂಟ್ನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದ ವಿಶೇಷ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ನಟಿ ಆಲಿಯಾ ಭಟ್ ಆಕೆಯ ಮಾಜಿ ಆಪ್ತ ಸಹಾಯಕಿಯನ್ನ ಬೆಂಗಳೂರಿನಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಏನಾಯ್ತು? ಆಲಿಯಾ ಭಟ್ ಅವರ ಆಪ್ತ ಸಹಾಯಕಿಯನ್ನ ಅರೆಸ್ಟ್ ಮಾಡುವಂಥದ್ದೇನು, ಕಂಪ್ಲೇಂಟ್ ಕೊಟ್ಟವ್ರು ಯಾರು, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇದರ ಡೀಟೇಲ್ ರಿಪೋರ್ಟನ್ನು ಇವತ್ತಿನ ಈ ವಿಶೇಷ ಡಿಜಿಟಲ್ ಕಾಂಟೆಂಟ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿದೆ ಆಲಿಯಾ ಭಟ್ ರಣಬೀರ್ ಕಪೂರ್ ಅವರನ್ನ ಮದುವೆಯಾಗಿ ರಹಾ ಅನ್ನೋ ಮುದ್ದಾದ ಮಗುವಿನ ಜೊತೆಗೆ ಒಳ್ಳೆ ಸಂಸಾರವನ್ನು ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಸಿನಿಮಾ ರಂಗದಲ್ಲೂ ಕೂಡ ಆಕ್ಟಿವ್ ಇದ್ದಾರೆ. ನಟಿ ಆಲಿಯಾ ಭಟ್ ನಟನೆಯ ಆಲ್ಫಾ ಚಿತ್ರ ತೆರೆ ಕಾಣೋದು ಬಾಕಿ ಇದೆ. ಹಾಗೆ ಅವರ ಪತಿ ರಣಬೀರ್ ಕಪೂರ್ ಅವರ ಜೊತೆಯಲ್ಲೇನೆ ಸಂಜಯ್ ಲೀಲಾ ಬನ್ಸಾಲಿ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವ ಲವ್ ಅಂಡ್ ವಾರ್ ಚಿತ್ರಕ್ಕೋಸ್ಕರನೂ ಕೂಡ ಆಲಿಯಾ ಭಟ್ ಅವರ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಸಿನಿಮಾ ರಂಗ ಜೊತೆಗೆ ಪರ್ಸನಲ್ ಲೈಫ್ ಎರಡರಲ್ಲೂ ಖುಷಿಯಾಗಿರುವ ಆಲಿಯಾ ಭಟ್ ಅವರಿಗೆ ಅವರ ಮಾಜಿ ಆಪ್ತ ಸಹಾಯಕಿಯೇ ಮೋಸ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಜುಹು ಪೊಲೀಸ್ ಸ್ಟೇಷನ್ ಅಲ್ಲಿ ಜನವರಿ ತಿಂಗಳಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ಆಲಿಯಾ ಭಟ್ ಅವರ ತಾಯಿ ಸೋನಿ ರಾಸ್ದಾನ್ ಅವರು ನೀಡಿದ ಕಂಪ್ಲೇಂಟ್ ಇದು. ಆಲಿಯಾ ಭಟ್ ಅವರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಅವರ ಆಪ್ತ ಸಹಾಯಕಿ ವೇದಿಕಾ ಪ್ರಕಾಶ್ ಶೆಟ್ಟಿ ಅನ್ನುವರು ಆಲಿಯಾ ಭಟ್ ಅವರಿಗೆ ವಂಚಿಸಿದ್ದಾರೆ, ಈಕೆಯನ್ನ ಹಿಡಿದು ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಆಲಿಯಾ ಭಟ್ ಅವರ ತಾಯಿ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ ಜನವರಿ ತಿಂಗಳಲ್ಲಿ. ಜನವರಿ 23ಕ್ಕೆ ಮುಂಬೈನ ಜುಹು ಪೊಲೀಸ್ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ ಆದ ಈ ಕೇಸ್ ಅಂದಿನಿಂದ ಈಗಿನವರೆಗೆ ಅಂದರೆ ಜುಲೈ ತಿಂಗಳವರೆಗೆ ವೇದಿಕಾ ಹುಡುಕಾಟದಲ್ಲಿರ್ತಾರೆ ಜುಹು ಪೊಲೀಸರು. ವೇದಿಕಾ ಪ್ರಕಾಶ್ ಶೆಟ್ಟಿ ಇನ್ಫ್ಯಾಕ್ಟ್ ಆಲಿಯಾ ಭಟ್ ಅವರ ಬಹುತೇಕ ಸಿನಿಮಾಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನು ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದ ಆಕೆ. ಜೊತೆಗೆ
ನಿಮಗೆ ಗೊತ್ತಿರಬಹುದು 2021ರಲ್ಲಿ ಆಲಿಯಾ ಭಟ್ ಅವರು ಅವರದ್ದೇ ಆದ ಒಂದು ಪ್ರೊಡಕ್ಷನ್ ಹೌಸ್ ಕೂಡ ಪ್ರಾರಂಭ ಮಾಡಿದ್ರು, ಎಟರ್ನಲ್ ಸನ್ಶೈನ್ ಪ್ರೊಡಕ್ಷನ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ. ಇದರ ಬಹುತೇಕ ಜವಾಬ್ದಾರಿಯನ್ನ ಆಲಿಯಾ ಭಟ್ ಅವರ ಆ ಕಾಲದ ಆಪ್ತ ಸಹಾಯಕಿಯಾಗಿದ್ದ ವೇದಿಕಾ ಪ್ರಕಾಶ್ ಶೆಟ್ಟಿ ಅವರೇನೆ ಮ್ಯಾನೇಜ್ ಮಾಡ್ತಾ ಇದ್ರು. ಅಂದರೆ ಪ್ರೊಡಕ್ಷನ್ ಹೌಸ್ಗೆ ಸಂಬಂಧಪಟ್ಟ ಈವೆಂಟ್ಗಳನ್ನು ಅರೇಂಜ್ ಮಾಡೋದು, ಹಾಗೆ ಆಲಿಯಾ ಭಟ್ ಅವರ ಟ್ರಾವೆಲ್ ಬುಕಿಂಗ್ಸ್ಗಳನ್ನ ಮಾಡೋದು, ಅಂದರೆ ಫ್ಲೈಟ್ ಇರಬಹುದು ಅಥವಾ ಆಕೆಯ ಟ್ರಾವೆಲ್ ವ್ಯವಸ್ಥೆಗಳನ್ನು ಮಾಡೋದು, ಅದಕ್ಕೆ ಬೇಕಾದ ಖರ್ಚು ವೆಚ್ಚಗಳನ್ನು ಮ್ಯಾನೇಜ್ ಮಾಡೋದು. ಇದರ ಜೊತೆಗೆ ಈ ಪ್ರೊಡಕ್ಷನ್ ಹೌಸ್ನಿಂದ ಅನೇಕ ಈವೆಂಟ್ಗಳು, ಮೀಟಿಂಗ್ಗಳನ್ನು ಅರೇಂಜ್ ಮಾಡೋದು, ಈ ಎಲ್ಲ ಜವಾಬ್ದಾರಿ ಆಲಿಯಾ ಭಟ್ ಅವರ ಆಪ್ತ ಸಹಾಯಕಿಯಾಗಿದ್ದ ಇದೇ ವೇದಿಕಾ ಪ್ರಕಾಶ್ ಶೆಟ್ಟಿ ಅವರು ನಿರ್ವಹಿಸ್ತಾ ಇದ್ರು. ಸಹಜವಾಗಿ ಈ ಎಲ್ಲ ಕಾರ್ಯಗಳಿಗೆ ಸಂಬಂಧಪಟ್ಟ ಹಣಕಾಸಿನ ವ್ಯವಹಾರಗಳನ್ನು ಕೂಡ ನೋಡ್ಕೊಳ್ತಾ ಇದ್ದಿದ್ದು ಇದೇ ವೇದಿಕಾ. ಇನ್ನು ವರ್ಷಾನುಗಟ್ಲೆ ಆಲಿಯಾ ಭಟ್ ಅವರ ಜೊತೆಯಲ್ಲಿ ಕೆಲಸ ಮಾಡಿಕೊಂಡು ಎಲ್ಲ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದ ಕಾರಣಕ್ಕೇನೆ ವೇದಿಕಾ ಮೇಲೆ ಆಲಿಯಾ ಭಟ್ ಅವರಿಗೆ ಮಾತ್ರವಲ್ಲ, ಇಡೀ ಅವರ ಕುಟುಂಬಸ್ಥರಿಗೇನೆ ಅಪಾರವಾದ ನಂಬಿಕೆ ಇತ್ತು. ಹೆಚ್ಚಿನ ವಿಚಾರಣೆ, ಎಲ್ಲೆಷ್ಟು ಖರ್ಚಾಯಿತು, ಎಲ್ಲೆಷ್ಟು ಬ್ಯಾಲೆನ್ಸ್ ಇದೆ, ಇದರ ವಿಚಾರಣೆಯನ್ನು ನಡೆಸ್ತಿರ್ಲಿಲ್ಲ. ನಂಬಿಕೆ ಇತ್ತು ಆಕೆ ಮೇಲೆ ಅಂತ ಕೂಡ ಕಂಪ್ಲೇಂಟ್ ಕೊಡೋ ಸಂದರ್ಭದಲ್ಲಿ ಆಲಿಯಾ ಭಟ್ ಅವರ ತಾಯಿ ಸೋನಿ ಮಾತನಾಡಿದ್ದಾರೆ. ಕಂಪ್ಲೇಂಟ್ ಕೊಡೋ ಹೊತ್ತಿಗೆ ಆಗಿದ್ದೇನು ಅಂದರೆ, ಬರೋಬ್ಬರಿ 77 ಲಕ್ಷ ರೂಪಾಯಿ, ಆಲಿಯಾ ಭಟ್ ಅವರಿಗೆ ಸಂಬಂಧಪಟ್ಟ 77 ಲಕ್ಷ ರೂಪಾಯಿಯನ್ನ ಮಿಸ್ಅಪ್ರಾಪ್ರಿಯೇಟ್ ಮಾಡಿದ್ದಾರೆ ವೇದಿಕಾ ಅಂತ ಹೇಳಿ ಕಂಪ್ಲೇಂಟ್ನಲ್ಲಿ ಕೊಡಲಾಗಿದೆ. ಅಂದರೆ ಫ್ಲೈಟ್ ಬುಕ್ಕಿಂಗಲ್ಲಿ, ಟಿಕೆಟ್ಸ್ ಬುಕ್ಕಿಂಗಲ್ಲಿ, ಈವೆಂಟ್ ಅರೇಂಜ್ ಮಾಡೋ ಸಂದರ್ಭದಲ್ಲಿ, ಹಾಗೆ ಮೀಟಿಂಗ್ಗಳ ಖರ್ಚು ವೆಚ್ಚದಲ್ಲಿ, ಹಾಗೆ ಪ್ರೊಡಕ್ಷನ್ ಹೌಸ್ ಅದರ ಬಿಲ್ಗಳಲ್ಲಿ ಸಾಕಷ್ಟು ಉಲ್ಟಾ ಸೀದಾ ಲೆಕ್ಕವನ್ನು ಕೊಟ್ಟಿದ್ದಾರೆ ವೇದಿಕಾ ಅನ್ನೋದು ಬಹಳ ನಂತರದಲ್ಲಿ. ಅಂದರೆ 2021ರಲ್ಲೇ ಪ್ರೊಡಕ್ಷನ್ ಹೌಸ್ ಪ್ರಾರಂಭ ಆಗಿದ್ರು ಕೂಡ 2-3 ವರ್ಷಗಳ ಕಾಲ ವೇದಿಕಾ ಅವರೇನೆ ಇದನ್ನು ಮ್ಯಾನೇಜ್ ಮಾಡ್ತಾ ಇದ್ರು ಕೂಡ ಈ ಬಗ್ಗೆ ಅವರಿಗೆ ಅನುಮಾನ ಬಂದಿದ್ದು 2024ರ ಕೊನೆ ಹಂತದಲ್ಲಿ, ಡಿಸೆಂಬರ್ ಹೊತ್ತಿಗೆ. ಅದಾದಮೇಲೆ ಒಂದು ಆಡಿಟ್ ಮಾಡಿಸ್ತಾರೆ, ಲೆಕ್ಕಾಚಾರಗಳನ್ನು ಕರೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋದನ್ನು ಪರಿಶೀಲನೆ ಮಾಡ್ತಾರೆ. ಆಗ ವೇದಿಕಾ ಸುಮಾರು ಬಿಲ್ಗಳಲ್ಲಿ ವಂಚನೆ ಮಾಡಿರೋದು ಗೊತ್ತಾಗುತ್ತೆ. ಅಂದರೆ 1-2 ಬಿಲ್ ಮಾಡಿರೋದು, ಕೆಲ ಫೇಕ್ ಬಿಲ್ಗಳನ್ನು ಕೂಡ ಕಂಪನಿ ಹೆಸರಲ್ಲಿ ಕ್ರಿಯೇಟ್ ಮಾಡಿರೋದು, ಆ ಮೂಲಕ ಕಂಪನಿಯ ಅಥವಾ ಆಲಿಯಾ ಭಟ್ ಅವರ ಹಣವನ್ನು ಈಕೆ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಕೇವಲ ಈ ಪ್ರೊಡಕ್ಷನ್ ಹೌಸ್ನ ಹಣ ಮಾತ್ರವಲ್ಲ, ಆಲಿಯಾ ಭಟ್ ಅವರ ವೈಯಕ್ತಿಕ ಖಾತೆಯಲ್ಲಿದ್ದ ಹಣವನ್ನು ಕೂಡ ಬಹುತೇಕ ಮ್ಯಾನೇಜ್ ಮಾಡ್ತಾ ಇದ್ದಿದ್ದು ಈ ವೇದಿಕಾ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಪ್ರೊಡಕ್ಷನ್ ಹೌಸ್ನದ್ದು ಜೊತೆಗೆ ಆಲಿಯಾ ಭಟ್ ಅವರ ಖಾಸಗಿ ಹಣವನ್ನು ಕೂಡ, ಅವರ ಪರ್ಸನಲ್ ಹಣವನ್ನು ಕೂಡ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ವೇದಿಕಾ ಅಂತ ಹೇಳಿ ಆಲಿಯಾ ಭಟ್ ಅವರ ತಾಯಿ ಸೋನಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಜನವರಿಯಲ್ಲಿ ಕಂಪ್ಲೇಂಟ್ ಲಾಡ್ಜ್ ಆಯಿತು, ಅರೆಸ್ಟ್ ಆಗಿದ್ದು ಇವಾಗಲ. ಹಾಗೆ ಈ ವೇದಿಕಾ, ಆಲಿಯಾ ಭಟ್ ಅವರ ಆಪ್ತ ಸಹಾಯಕಿಯಾಗಿದ್ದ ವೇದಿಕಾಗೂ ಬೆಂಗಳೂರಿಗೆ ಏನು ಕನೆಕ್ಷನ್, ಬೆಂಗಳೂರಿನಲ್ಲಿ ಯಾಕೆ ಈಕೆ ಅರೆಸ್ಟ್ ಆದ್ಲು ಅಂತ ಹೇಳಿ ಅನುಮಾನ ಬರಬಹುದು. ಯಾವಾಗ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೋ, ಕಂಪ್ಲೇಂಟ್ ರಿಜಿಸ್ಟರ್ ಆಗೋಕೆ ಮುಂಚೆನೆ, ಅಂದರೆ ಯಾವಾಗ ಕೂರಿಸ್ಕೊಂಡು ಲೆಕ್ಕಾಚಾರಗಳನ್ನು ಕೇಳ್ತಾರೆ, ಈಕೆ ಮಾಡಿರುವ ಈ ಎಡವಟ್ಟುಗಳು ಅಥವಾ ಹಣವನ್ನು ಲಪ್ಟಾಯಿಸಿರೋದು ಗೊತ್ತಾಗುತ್ತೆ ಆಲಿಯಾ ಭಟ್ ಹಾಗೆ ಆಕೆಯ ತಾಯಿಗೆ, ಆಗ್ಲೇ ಈ ವೇದಿಕಾ ಪ್ರಕಾಶ್ ಶೆಟ್ಟಿ ಎಸ್ಕೇಪ್ ಆಗ್ತಾರೆ. ಜನವರಿಯಿಂದ ಸತತವಾಗಿ ಆಕೆಯ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಮುಂಬೈನ ಜುಹು ಪೊಲೀಸ್ ಠಾಣೆಯ ಪೊಲೀಸರು. ಆದರೆ ಈಕೆಯ ಸುಳಿವೇ ಪತ್ತೆ ಆಗಿರೋದಿಲ್ಲ. ಒಂದು ಬಾರಿ ಆಕೆ ಕರ್ನಾಟಕದ ಬೆಂಗಳೂರಿಗೆ ಬಂದಿದ್ದಾಳೆ ಅನ್ನೋ ಮಾಹಿತಿ ಇರುತ್ತೆ, ಇಲ್ಲಿ ಬಂದು ಹುಡುಕಾಟ ನಡೆಸಿದ್ರೆ ನಂತರದಲ್ಲಿ ರಾಜಸ್ಥಾನಕ್ಕೆ ಹೋಗಿದ್ದಾಳೆ ಅನ್ನೋ ಮಾಹಿತಿ ಬರುತ್ತೆ, ರಾಜಸ್ಥಾನದಿಂದ ನಂತರ ಪುಣೆ, ಕೇರಳ, ಹೀಗೆ ದಿನಕ್ಕೊಂದು ಕಡೆಗಳಲ್ಲಿ ಸ್ಥಳವನ್ನು ಬದಲಾವಣೆ ಮಾಡ್ತಾ ಜನವರಿಯಿಂದ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇರ್ತಾಳೆ ವೇದಿಕಾ ಪ್ರಕಾಶ್ ಶೆಟ್ಟಿ. ಕಡೆಗೆ ಬೆಂಗಳೂರಿನಲ್ಲೇನೆ ಈಕೆ ಇದ್ದಾಳೆ ಅನ್ನೋ ಖಚಿತ ಮಾಹಿತಿ ಲಭ್ಯವಾದ ನಂತರದಲ್ಲಿ ಪೊಲೀಸರು, ಅಂದರೆ ಜುಹು ಪೊಲೀಸರು ಬೆಂಗಳೂರಿಗೆ ಬಂದು ವೇದಿಕಾಳನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇವತ್ತು ಬೆಳಗ್ಗೆ ಗೊತ್ತಾಗಿದೆ. ವೀಕ್ಷಕರೇ, ಸೆಲೆಬ್ರಿಟಿಗಳ ಜೀವನ ಕೂಡ ಸುಲಭ ಇಲ್ಲ. ಸಾಕಷ್ಟು ಈವೆಂಟ್ಗಳನ್ನು ಮಾಡ್ತಾ ಇರ್ತಾರೆ. ಕೇವಲ ಚಿತ್ರ ಅಥವಾ ಚಿತ್ರಕ್ಕೆ ಸಂಬಂಧಪಟ್ಟ ಚಿತ್ರೀಕರಣ, ಅದರ ಪ್ರಮೋಷನ್ ಆಕ್ಟಿವಿಟಿ ಮಾತ್ರ ಅಲ್ಲ, ಸಾಕಷ್ಟು ಬ್ರ್ಯಾಂಡ್ಗಳಿಗೆ ಅವರು ಅಂಬಾಸಿಡರ್ ಆಗಿರ್ತಾರೆ, ಅಡ್ವರ್ಟೈಸ್ಮೆಂಟ್ಗಳಲ್ಲಿರುತ್ತೆ, ಹಾಗೆ ಈವೆಂಟ್ಗಳು ನಡೀತಾ ಇರುತ್ತೆ. ಆಲಿಯಾ ಭಟ್ ಅಂತವರು ಪ್ರೊಡಕ್ಷನ್ ಹೌಸ್ಗಳನ್ನು ತೆಗೆದಿರ್ತಾರೆ. ಇದೆಲ್ಲವನ್ನ ಮ್ಯಾನೇಜ್ ಮಾಡೋದು ಸುಲಭದ ವಿಚಾರ ಕೂಡ ಅಲ್ಲ. ಇದೆಲ್ಲವನ್ನ ಮ್ಯಾನೇಜ್ ಮಾಡಲಿಕ್ಕೆ ಅಂತ ಹೇಳಿ ಅವರು ನಂಬೋದು ಕೂಡ ತೀರಾ ಆಪ್ತರು ಅನ್ಸ್ಕೊಂಡವರನ್ನ, ಹಾಗೆ ಬಹಳ ವರ್ಷಗಳಿಂದ ಅವರನ್ನ ನೋಡ್ಕೊಂಡು ಬಂದು ವಿಶ್ವಾಸ ಸಂಪಾದನೆ ಮಾಡಿದವರನ್ನ ಮಾತ್ರ ತಮ್ಮ ಹತ್ತಿರಕ್ಕೆ ಬಿಟ್ಕೊಳ್ತಾರೆ. ಜೊತೆಗೆ ತಮ್ಮ ರೆಸ್ಪಾನ್ಸಿಬಿಲಿಟಿಯನ್ನು, ಅದರಲ್ಲೂ ಹಣಕಾಸಿನ ಜವಾಬ್ದಾರಿಯನ್ನು ಅಂಥವ್ರಿಗೆ ಶೇರ್ ಮಾಡ್ತಾರೆ.
ಅಂಥದ್ರಲ್ಲಿ ಆಲಿಯಾ ಭಟ್ ಹಾಗೆ ಆಕೆಯ ಇಡೀ ಕುಟುಂಬಸ್ಥರ ವಿಶ್ವಾಸವನ್ನ ಸಂಪಾದನೆ ಮಾಡಿದ್ದ ಈ ವೇದಿಕಾ ಪ್ರಕಾಶ್ ಶೆಟ್ಟಿ ಹೀಗೆ ವಂಚನೆ ಮಾಡ್ತಾರೆ ಅಂತ ಹೇಳಿ ಬಹುಶಃ ಆಲಿಯಾ ಭಟ್ ಅವರು ಕೂಡ ಊಹೆ ಮಾಡಿರ್ಲಿಕ್ಕಿಲ್ಲ. ಬರೋಬ್ಬರಿ 77 ಲಕ್ಷದಷ್ಟು ಹಣವನ್ನ ಈಕೆ ಲಪಟಾಯಿಸಿದ್ದಾಳೆ ಅಂತ ಹೇಳಿ ಲೆಕ್ಕ ಕೊಟ್ಟಿದ್ದಾರೆ. ಪೊಲೀಸರು ಈಗ ಸದ್ಯಕ್ಕೆ ವೇದಿಕಾಳನ್ನ ವಶಕ್ಕೆ ಪಡೆದಿದ್ದಾರೆ. ಆಕೆಯ ವಿಚಾರಣೆ ನಂತರದಲ್ಲಿ ಇದು ಕೇವಲ ವೇದಿಕಾ ಒಬ್ಬಳಿಂದ ಆದ ಕೃತ್ಯನ ಅಥವಾ ಕೇವಲ 77 ಲಕ್ಷ ಹಣ ಮಾತ್ರನ ಚೀಟ್ ಮಾಡಿರೋದು, ಇದಕ್ಕಿಂತ ಹೆಚ್ಚಿನದೇನಾದರೂ ಆಗಿದೆಯಾ, ಪ್ರೊಡಕ್ಷನ್ ಹೌಸ್ ಹಾಗೆ ಆಲಿಯಾ ಭಟ್ ಅವರ ಖಾಸಗಿ ಕೆಲ ಕಾರ್ಯಕ್ರಮಗಳು ಈ ವಿಚಾರದಲ್ಲಿ ಮತ್ತಷ್ಟೇನಾದರೂ ಎಡವಟ್ಟುಗಳನ್ನು ಈ ವೇದಿಕಾ ಮಾಡಿದ್ದಾಳ ಅನ್ನೋದನ್ನ ಪೊಲೀಸರು ತನಿಖೆಯಿಂದ ಬಯಲಿಗೆ ತರೋದು ಬಾಕಿ ಇದೆ. ಹಾಗೆ ನಾನು ಆಗಲೇ ಹೇಳಿದಾಗೆ ಕೇವಲ ವೇದಿಕಾ ಒಬ್ಬಳೇನ ಇದರಲ್ಲಿ ರೆಸ್ಪಾನ್ಸಿಬಲ್, ಈಕೆಗೆ ಸಹಾಯ ಬೇರೆ ಯಾರಾದರೂ ಮಾಡಿದ್ರಾ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ವಿಚಾರಣೆಯನ್ನ ಮಾಡೋದು ಬಾಕಿ ಇದೆ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಾಂಟೆಂಟ್ನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.